ಸ್ನೇಹಿತರೆ, ಈ ಸಂವತ್ಸರ ವಿಶ್ವ ವಸುನಾಮ ಸಂವತ್ಸರ ಪಾಲ್ಗುಣ ಶುದ್ಧ ಪೌರ್ಣಮಿಯ ದಿನ ಅಂದರೆ 2026 ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ಇದೆ. ಹಾಗೆ ಪೌರ್ಣಮಿ ಕೂಡ ಇದೆ ಅಲ್ವಾ. ವಾಸ್ತವಕ್ಕೆ ಈ ಚಂದ್ರಗ್ರಹಣ ಮಧ್ಯಾಹ್ನ ಪ್ರಾರಂಭವಾಗಿ ರಾತ್ರಿ ಮುಕ್ತಾಯವಾಗುತ್ತೆ. ಅಂದರೆ ಚಂದ್ರ ಉದಯ ಆಗೋದ್ರೊಳಗಡೆ ಈ ಗ್ರಹಣ ಮುಗಿದೋಗಿರುತ್ತೆ. ಅಂದರೆ ಸೂರ್ಯಾಸ್ತದ ಸ್ವಲ್ಪ ಸಮಯದವರೆಗೆ ಚಂದ್ರಗ್ರಹಣ ಇರುತ್ತೆ. ಹಾಗಾಗಿ ಅದನ್ನು ಪುಣ್ಯಕಾಲವೆಂದು ಕೂಡ ತಿಳಿಬೇಕಾಗತ್ತೆ. ಹಾಗೆ ಈ ಗ್ರಹಣ ನಿಯಮವನ್ನು ಪ್ರತಿಯೊಬ್ಬರು ಪಾಲಿಸಲೇಬೇಕು. ಈ ಗ್ರಹಣ ಮಾರ್ಚ್ 3ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3:20ಕ್ಕೆ ಸ್ಪರ್ಶಕಾಲ ಪ್ರಾರಂಭವಾಗುತ್ತೆ. ಮಧ್ಯಕಾಲ ಬಂದು 6:20 ಅಂದರೆ ಸಂಜೆ 6:20ಕ್ಕೆ ಮಧ್ಯಕಾಲ ಇರುತ್ತೆ. ಹಾಗೆ ಮೋಕ್ಷಕಾಲ 6:47 ಮೋಕ್ಷಕಾಲ ಇದೆ. ಈ ಕಾಲದಲ್ಲಿ ನಾವು ಗ್ರಹಣ ನಿಯಮವನ್ನು ಪಾಲಿಸಲೇಬೇಕು. ಗ್ರಹಣ ಪ್ರಾರಂಭವಾದ 3:20ರಿಂದ ಗ್ರಹಣ ಮೋಕ್ಷಕಾಲ 6:47 ಕೂಡ ನಿಯಮ ಪಾಲಿಸಬೇಕು. ಈ ಗ್ರಹಣ ಕೇತುಗ್ರಸ್ತ ಚಂದ್ರಗ್ರಹಣ ಸಿಂಹರಾಶಿಯಲ್ಲಿ ಏರ್ಪಡ್ತಾ ಇದೆ. ಈ ಗ್ರಹಣ ಸಿಂಹರಾಶಿಯಲ್ಲಿ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಏರ್ಪಡ್ತಾ ಇದೆ. ಹಾಗಾಗಿ ಪೂರ್ವ ಪಾಲ್ಗುಣಿ, ಪೂರ್ವಾಷಾಢ ನಕ್ಷತ್ರ ಹಾಗೆ ಭರಣಿ ನಕ್ಷತ್ರದವರು ಗ್ರಹಣ ದೋಷ ಪರಿಹಾರ ಮಾಡಿಕೊಳ್ಳಲೇಬೇಕು. ಹಾಗೆ ವೃಷಭ, ಕನ್ಯಾ, ಮಕರ, ಸಿಂಹ ಈ 4 ರಾಶಿಯವರು ತಪ್ಪದೆ ಪರಿಹಾರ ಮಾಡಿಕೊಳ್ಳಲೇಬೇಕು. ಮಧ್ಯಸ್ಥಾನದಲ್ಲಿರುವಂಥವರು ಅಂದರೆ ಮೇಷ, ಕರ್ಕಾಟಕ, ಧನು, ಕುಂಭ ಈ ರಾಶಿಯವರು ಕೂಡ ಗ್ರಹಣ ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಮಾಡಿಕೊಂಡ್ರೆ ಒಳ್ಳೆಯದು. ಹೀಗೆ ನಾನು ತಿಳಿಸ್ಕೊಡುವ ಈ ರಾಶಿಯವರು ತಪ್ಪದೆ ಪರಿಹಾರವನ್ನು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅಪಘಾತ ಆಗುವಂಥದ್ದು ಅಥವಾ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುವಂಥದ್ದು ಅಥವಾ ಈಗಾಗಲೇ ಅನಾರೋಗ್ಯ ಪರಿಸ್ಥಿತಿಯಲ್ಲಿರುವವರಿಗೆ ಇನ್ನೂ ಕೂಡ ಉಲ್ಬಣವಾಗುವ ಸಂಭವವಿರುತ್ತೆ. ಹಾಗಾಗಿ ನಿಯಮಗಳನ್ನು ಪಾಲಿಸಲೇಬೇಕು ಅಂತ ಹೇಳಲಾಗುತ್ತೆ. ಈ ರಾಶಿಯವರು ಮಾತ್ರ ತಪ್ಪದೆ ಈ ಗ್ರಹಣ ಶಾಂತಿಯನ್ನು ಮಾಡಿಸಿ. ದೋಷಗಳು ಬರದಂತೆ ನೆಮ್ಮದಿ, ಸುಖಕರ, ಆರೋಗ್ಯಕರ ಜೀವನಕ್ಕೆ ಗ್ರಹಣ ಶಾಂತಿ ಬಹಳ ಮುಖ್ಯ. ಹಾಗಾದರೆ ಈ ಗ್ರಹಣ ಶಾಂತಿಗೆ ಏನು ಮಾಡಬೇಕು ಎಂಬುದಾದರೆ, ಗ್ರಹಣ ನಮಗೆ ಕೇತುಗ್ರಸ್ತ ಚಂದ್ರಗ್ರಹಣವಾಗಿರೋದ್ರಿಂದ ಈ ಗ್ರಹಣ ಪರಿಹಾರ ಸಮಯದಲ್ಲಿ ಈ ಒಂದು ಮಂತ್ರವನ್ನು ನಾವು ಒಂದು ಬಿಳಿ ಪೇಪರನ್ನು ತೆಗೆದುಕೊಂಡು ಅದರಲ್ಲಿ ಬರಿಬೇಕಾಗುತ್ತೆ. ಅದನ್ನು ಬರೆದು ಆ ಒಂದು ಪೇಪರನ್ನು ತಲೆಗೆ ಕಟ್ಕೊಳ್ಬೇಕು ಅಂತ ಹೇಳಲಾಗುತ್ತೆ. ಯಾರೋ ನೋಡಿ ಆಡ್ಕೊಳ್ತಾರೆ ಇನ್ನೇನು ಅಂತ ಹೇಳ್ಬಿಟ್ಟು ಯೋಚಿಸುವಂಥದ್ದಿಲ್ಲ. ಒಟ್ಟಾರೆಯಾಗಿ ಆ ಪೇಪರನ್ನು ತಲೆಗೆ ಕಟ್ಕೊಳ್ಬೇಕು ಅಂತ ನಮಗೆ ಧರ್ಮಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಸನಾತನ ಧರ್ಮದಲ್ಲಿ ನಂಬಿಕೆ ಇರುವವರು ಈ ನಿಯಮವನ್ನು ಪಾಲಿಸ್ಬೋದು, ಇಲ್ಲದಿದ್ದರೆ ಬಿಡ್ಬೋದು ಅಂತಲೇ ಹೇಳಲಾಗುತ್ತೆ. ಹಾಗಿದ್ರೆ ಆ ಒಂದು ಮಂತ್ರ ಯಾವುದು ಅನ್ನೋದನ್ನ ಈಗ ನೋಡೋಣ. ಇಂದ್ರೋ ಅನಲೋ ದಣ್ಣದರಶ್ಚಃ ರಕ್ಷಃ ಪ್ರಾಚೇತಾಸೋ ವಾಯುಕುಬೇರ ಶದ್ದಃ ಮಜ್ಜನ್ಮ ಋಷೇ ಮಮ ರಾಶಿ ಸಂಸ್ಥೆ ಚಂದ್ರಪರಾಗಂ ಶಮಯಸ್ತು ಸೂರ್ಯ. ಈ ಒಂದು ಮಂತ್ರವನ್ನು ಜಪಿಸ್ಬೇಕಾಗುತ್ತೆ. ಇನ್ನೊಮ್ಮೆ ಹೇಳ್ತಿದ್ದೀನಿ. ಇಂದ್ರೋ ಅನಲೋ ದಣ್ಣದರಶ್ಚ ರಕ್ಷಃ ಪ್ರಾಚೇತಾಸೋ ವಾಯುಕುಬೇರ ಶದ್ದಃ ಮಜ್ಜನ್ಮ ಋಷೇ ಮಮ ರಾಶಿ ಸಂಸ್ಥೆ ಚಂದ್ರಪರಾಗಂ ಶಮಯಸ್ತು ಸೂರ್ಯ. ಈ ಒಂದು ಮಂತ್ರವನ್ನು ನಾವು ಒಂದು ಖಾಲಿ ಪೇಪರಲ್ಲಿ ಬರೆದು ಅದನ್ನು ತಲೆಯಲ್ಲಿ ಕಟ್ಕೊಳ್ಬೇಕು ಅಂತ ಹೇಳಲಾಗುತ್ತೆ. ಹಾಗೆ ಈ ಶ್ಲೋಕ ಬರೆದು ತಲೆಗೆ ಕಟ್ಟಿಕೊಳ್ಳಲೇಬೇಕು. ಈ ಗ್ರಹಣ ಸಮಯದಲ್ಲಿ ಅದು ನಿಮ್ಮ ತಲೆಯಲ್ಲೇ ಇರಬೇಕು ಎಂದು ಧರ್ಮಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಹಾಗೆ ಈ ಶ್ಲೋಕವನ್ನು 108 ಬಾರಿ ಗ್ರಹಣ ಸಂದರ್ಭದಲ್ಲಿ ಪಾರಾಯಣ ಮಾಡಿದರೂ ಕೂಡ ಗ್ರಹಣ ದೋಷ ಪರಿಹಾರವಾಗುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ದಾನವನ್ನು ನೀಡಬೇಕು. ಇಲ್ಲಿ ಗ್ರಹಣ ಪ್ರಾರಂಭವಾಗುವ ಮುನ್ನ ಕೂಡ ನಾವು ಸ್ನಾನವನ್ನು ಮಾಡಬೇಕು. ಗ್ರಹಣ ಮುಗಿಯುವಾಗಲೂ ಕೂಡ ಮೋಕ್ಷ ಸ್ನಾನವನ್ನು ನಾವು ಮಾಡಲೇಬೇಕಾಗತ್ತೆ. ಹಾಗೆ ಅದೇ ದಿನ ನಾವು ದಾನ ಮಾಡಿದರೆ ಒಳ್ಳೆಯದು. ಆ ದಿನ ನಿಮಗೆ ದಾನ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದರೆ ಮರುದಿನ ನೀವು ದಾನ ಮಾಡಬಹುದು. ಹಾಗೆ ಸ್ತ್ರೀಯರಿಗೆ ಋತುಬಂಧ ಸಮಸ್ಯೆ ಏನಾದರೂ ಇದ್ದರೆ ಅವರು ಯಾವ ದಿನ ಶುಚಿ ಆಗ್ತಾರೋ, ಒಂದು 5 ದಿನಕ್ಕೆ 6 ದಿನಕ್ಕೆ ಶುಚಿ ಆದ ನಂತರ ಈ ಒಂದು ದಾನವನ್ನು ಮಾಡ್ಬೋದು. ಈಗ ಆ ದಾನ ಏನು ಮಾಡಬೇಕು ಎಂಬುದಾದರೆ,
ಇದು ಅನುಕೂಲ ಸ್ಥಿತಿ ಇರುವಂಥವ್ರು ಮಾಡಬಹುದು. ಇಲ್ಲದೇ ಇದ್ದರೆ ನಾನು ಸುಲಭವಾದ ಮಾರ್ಗದಲ್ಲಿ ದಾನ ಮಾಡೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಆದರೆ ಈ ಪ್ರಕಾರದಲ್ಲಿ ದಾನ ಮಾಡಿದರೆ ಅಂದರೆ ಆ ಒಂದು ದೋಷ ಏನಿರುತ್ತೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಒಂದು ಕಂಚಿನ ತಟ್ಟೆಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಒಂದು ಚಿಕ್ಕದಾದ ಒಂದು ಕಂಚಿನ ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಚಿಕ್ಕ ಬೆಳ್ಳಿ ನಾಗ, ಯಾಕಂದರೆ ಇಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ ಒಂದು ಬೆಳ್ಳಿ ನಾಗವನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ಒಂದು ಚಿಕ್ಕ ಬೆಳ್ಳಿ ಚಂದ್ರನನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ನೀವು ಮಂತ್ರ ಬರೆದು ತಲೆಗೆ ಕಟ್ಕೊಂಡಿದ್ದಂಥ ಚೀಟಿ ಏನಿರುತ್ತೆ ನೋಡಿ, ಆ ಚೀಟಿಯನ್ನು ಕೂಡ ತೆಗೆದುಕೊಂಡು ಈ ತಟ್ಟೆಯಲ್ಲಿ, ಕಂಚಿನ ತಟ್ಟೆಯಲ್ಲಿ ಹಾಕಿ ಅದರ ಭರ್ತಿ ಅಂದರೆ ಈ ಒಂದು ಬೆಳ್ಳಿ ನಾಗ ಮತ್ತು ಈ ಚಂದ್ರ ಮುಳುಗೋವರೆಗೂ ತುಪ್ಪವನ್ನು ಹಾಕಬೇಕಾಗುತ್ತೆ. ಹಸುವಿನ ತುಪ್ಪವನ್ನು ಹಾಕಿ ಇದನ್ನು ಬ್ರಾಹ್ಮಣರಿಗೆ ದಾನವಾಗಿ ನೀಡಬೇಕು ಅಂತ ಹೇಳ್ತಾರೆ. ಇದನ್ನು ಮಾಡಲು ಎಲ್ರಿಗೂ ಕೂಡ ಸಾಧ್ಯವಾಗಲ್ಲ. ಇಷ್ಟೆಲ್ಲ ಮಾಡಿ ನಮಗಾಗೋದಿಲ್ಲ ಅನ್ನುವಂಥವ್ರು 1 kg ಗೋಧಿ, 1 kg ಅಕ್ಕಿ, 1 kg ಹುರುಳಿಕಾಳು ಎಲ್ಲ 1 kg ಅಥವಾ 1 ಪಾವನ್ನು ಕೂಡ ತೆಗೆದುಕೊಳ್ಬೋದು. ಹಾಗೆ ಒಂದು 100 ಗ್ರಾಮಷ್ಟು ಕಪ್ಪು ಎಳ್ಳನ್ನು ಕೂಡ ತೆಗೆದುಕೊಂಡು ಈ ಇಷ್ಟು ಪದಾರ್ಥಗಳನ್ನು ತೆಗೆದುಕೊಂಡೋಗಿ ಬ್ರಾಹ್ಮಣರಿಗೆ ನೀವು ದಾನವಾಗಿ ಕೊಡಬೇಕಾಗುತ್ತೆ. ಅನುಕೂಲ ಸ್ಥಿತಿ ಇರುವಂಥವರು ಬ್ರಾಹ್ಮಣರು ಉಡುವಂಥ ಪಂಚೇಶಲ್ಯವನ್ನು ಕೂಡ ದಾನವಾಗಿ ನೀಡಬಹುದು. ಇದೆಲ್ಲವನ್ನು ಅವರಿಗೆ ನೀಡಬೇಕು ಎಂದು ನೀವು ಅಂದ್ಕೊಳ್ಬಹುದು, ಇದೆಲ್ಲ ಕೊಡಬೇಕಂತ ನೀವು ಅಂದ್ಕೊಳ್ಬೋದು. ಆದರೆ ನಮಗೆ ಬಂದಿರುವಂಥ ಈ ಗ್ರಹಣ ದೋಷವನ್ನು ಅವರು ತಮ್ಮತ್ತ ಇಟ್ಕೊತಾರೆ. ಅಂದರೆ ಅವರು ಗ್ರಹಣ ದೋಷ ಅವರಿಗೆ ಹೋಗುತ್ತೆ. ಆ ಗ್ರಹಣ ದೋಷ ಪರಿಹಾರಕ್ಕೆ ಅವರು ಒಂದಷ್ಟು ಮಂತ್ರ ಪಠನೆಗಳನ್ನು ಮಾಡಿಕೊಂಡು ಪೂಜಿಸೋದ್ರಿಂದ ಅವರ ದೋಷದಿಂದ ಹೊರ ಬರ್ತಾರೆ. ಹಾಗಾಗಿ ನಮ್ಮ ದೋಷವನ್ನು ಅವರು ಪಡೆದುಕೊಳ್ಳೋದ್ರಿಂದ ಈ ರೀತಿಯಾಗಿ ನಾವು ದಾನವನ್ನು ನೀಡಬೇಕು ಅಂತ ನಮಗೆ ಧರ್ಮಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ. ಹಾಗೆ ಇದೆಲ್ಲವನ್ನು ಕೂಡ ಮಾಡಲು ಸಾಧ್ಯವಾಗಲ್ಲ ಅನ್ನುವಂಥವರು ಮರುದಿನ, ಈ ಗ್ರಹಣ ಮುಗಿದ ಮರುದಿನ ಶಿವಾಲಯಕ್ಕೆ ಹೋಗಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ಬೇಕು. ಎಲ್ಲರೂ ಅಭಿಷೇಕ ಮಾಡಿಸ್ತಿದ್ದಾರೆ, ಎಲ್ಲರೂ ಹೋಮ ಮಾಡಿಸ್ತಿದ್ದಾರೆ, ಅದ್ರ ಜೊತೆಗೆ ಮಾಡಿಸ್ಬಿಡೋಣ ಅಂತೇನಿಲ್ಲ. ನೀವೇ ಸಪ್ರೇಟಾಗಿ ರುದ್ರಾಭಿಷೇಕವನ್ನು ಮಾಡಿಸಿದರೆ ಒಳ್ಳೆಯದು. ಗ್ರಹಣ ದೋಷ ಕೂಡ ಪರಿಹಾರವಾಗುತ್ತೆ. ಈ ರೀತಿ ಅಭಿಷೇಕಕ್ಕೂ ಕೂಡ ಒಂದಷ್ಟು ಖರ್ಚಾಗೋದ್ರಿಂದ ಈ ಅನುಕೂಲ ಸ್ಥಿತಿ ಇಲ್ಲ ಅನ್ನುವಂಥವ್ರು ಒಂದು 6 ತಿಂಗಳುಗಳ ಕಾಲ ನೀವು ಕವಚ ಪಾರಾಯಣವನ್ನು ಮಾಡಿದರೆ ಒಳ್ಳೆಯದು. ಶಿವಕವಚವನ್ನು ಪಾರಾಯಣ ಮಾಡಿ ಒಂದು 6 ತಿಂಗಳು ಈ ದೋಷದಿಂದ ನೀವು ಹೊರ ಬರ್ಬೋದು. ಹಾಗೆ ಗ್ರಹಣ ಸಂದರ್ಭದಲ್ಲಿ ಏನಿರುತ್ತೆ, ಈ ಗ್ರಹಣದ ದಿನ ಪೌರ್ಣಮಿ ಚಂದ್ರಗ್ರಹಣ, ಈ ಸಂದರ್ಭದಲ್ಲಿ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು, ಊಟವನ್ನು ಮಾಡಬಾರ್ದು, ಮೂತ್ರಮಲ ವಿಸರ್ಜನೆಯನ್ನು ಮಾಡಬಾರ್ದು, ನೀರನ್ನು ಕೂಡ ಸೇವನೆ ಮಾಡಬಾರ್ದು. ಹಾಗೆ ನಿದ್ರಿಸಬಾರ್ದು. ಈ ರೀತಿಯೆಲ್ಲ ನಿದ್ರಿಸೋದ್ರಿಂದ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಕಿಡ್ನಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಮೂತ್ರ ವಿಸರ್ಜನೆ ಮಾಡೋದ್ರಿಂದ ಕಿಡ್ನಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಉಂಟಾಗುತ್ತೆ. ನಿದ್ರೆ ಮಾಡೋದ್ರಿಂದ ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಉಂಟಾಗುತ್ತೆ. ಹಾಗೆ ಮಾಂಸಾಹಾರ ಸೇವನೆ ಮಾಡೋದ್ರಿಂದ ಈ ಸಂದರ್ಭದಲ್ಲಿ ನಿಮಗೆ ವಿಕಲತೆ ಇರುವಂತಹ ಮಕ್ಕಳು ಜನಿಸುವಂಥ ಸಾಧ್ಯತೆ ಇರುತ್ತೆ, ಅಂದರೆ ಅಂಗವಿಕಲತೆ ಆಗುವಂಥದ್ದು ಸಾಧ್ಯತೆ ಇರುತ್ತೆ ಅಂತೆಲ್ಲ ನಮಗೆ ಶಾಸ್ತ್ರದಲ್ಲಿ ಹೇಳ್ಕೊಡ್ತಾರೆ. ಹಾಗೆಯೇ ಗ್ರಹಣ ಸಂದರ್ಭದಲ್ಲಿ ಆಹಾರ ಪದಾರ್ಥವನ್ನು ಇಟ್ಟು ಗ್ರಹಣ ಮುಗಿದ ನಂತರ ಅದನ್ನು ತಿನ್ನುವಂತಿಲ್ಲ. ಸಂಪೂರ್ಣವಾಗಿ ಆಹಾರ ಪದಾರ್ಥಗಳನ್ನೆಲ್ಲ ಸಂಪೂರ್ಣವಾಗಿ ತಿಂದು ಗ್ರಹಣ ಪೂರ್ವಕಾಲದಲ್ಲಿ ಮತ್ತು ಅಂತ್ಯಕಾಲ, ಮಧ್ಯಕಾಲ ಈ ಸಂದರ್ಭದಲ್ಲಿ ಆಹಾರವನ್ನು ನೀವು ಸೇವನೆ ಮಾಡುವಂಗಿಲ್ಲ. ಗ್ರಹಣ ಪೂರ್ವ ಅಂದರೆ ಪೂರ್ತಿಯಾದ ನಂತರ ನೀವು ಮತ್ತೆ ಅದನ್ನು ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಶುಚಿಯಾಗಿ ನೀವು ಆಹಾರವನ್ನು ಸೇವನೆ ಮಾಡ್ಬೋದು. ಹಾಲಿರುತ್ತೆ, ಏನಾದರೂ ಪದಾರ್ಥಗಳಿರುತ್ತೆ, ನೀರಿರುತ್ತೆ, ಇದಕ್ಕೆಲ್ಲ ನೀವು ದರ್ಬೆಯನ್ನು ಹಾಕ್ಕೊಂಡು ಅದನ್ನು ನೀವು ನಂತರವಾಗಿ ಗ್ರಹಣ ಮುಗಿದ ನಂತರ ಅದನ್ನೆಲ್ಲ ತೆಗೆದುಬಿಟ್ಟು ಅನಂತರವಾಗಿ ಅದನ್ನು ಉಪಯೋಗಿಸ್ಬೋದು ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ಆದರೆ ಗ್ರಹಣ ಪ್ರಾರಂಭ ಕಾಲದ ಸ್ನಾನ, ಮೋಕ್ಷ ಕಾಲದ ಸ್ನಾನ ಬಹಳ ಮುಖ್ಯವಾಗುತ್ತೆ. ಈ ಸಂದರ್ಭದಲ್ಲಿ ಲಲಿತಾ ಸಹಸ್ರನಾಮವನ್ನು, ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೂ ಕೂಡ ಗ್ರಹಣ ದೋಷದಿಂದ ಹೊರಬರ್ಬೋದು ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗೆ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಮನೆಯಿಂದ ಹೊರಗೆ ಬರದೇ ಇರೋದು ಒಳ್ಳೆಯದು. ಹಾಗೆ ಯಾರೆಲ್ಲ ಈ ಗ್ರಹಣ ಅಂದರೆ ಮುಖ್ಯವಾಗಿ ಸಿಂಹರಾಶಿಯಲ್ಲಿ ಚಂದ್ರಗ್ರಹಣ ನಡೀತಾ ಇರೋದ್ರಿಂದ ಸಾಧ್ಯವಾದಷ್ಟು ಈ ಗ್ರಹಣ ಸಂದರ್ಭದಲ್ಲಿ ಹೊರಗಡೆ ಅವರು ಹೋಗದೇ ಇದ್ದರೆ ಒಳ್ಳೆಯದು, ಸಾಧ್ಯವಾದಷ್ಟು ಮನೆಯಲ್ಲೇ ಇದ್ದರೆ ಒಳ್ಳೆಯದು. ಹಾಗೆ ನಿಯಮಾವಳಿಗಳನ್ನು ಅನುಸರಿಸಿದರೆ ಒಳ್ಳೆಯದು. ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಗ್ರಹಣ ದೋಷದಿಂದ ಮುಕ್ತಿ ಹೊಂದಬಹುದು ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ಈ ದಿನ ಗ್ರಹಣದ ದಿನ ನೀವು ಮಾಡ್ಕೊಳ್ಳಿ. ನಾಳೆ ಚಂದ್ರಗ್ರಹಣ ಸಂಭವಿಸ್ತಾ ಇದೆ, ಅದರಲ್ಲೂ ಕೇತುಗ್ರಸ್ತ ಚಂದ್ರಗ್ರಹಣ. ಈ ಪ್ರಕಾರದಲ್ಲಿ ಅನುಸರಿಸಿ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.